ಸೊ ಕರ್ಣ ಸೀರಿಯಲ್ನ ನೋಡೋ ಒಂದು ವರ್ಗ ಅದು ಬರೀ ನಿಧಿ ನೋಡೋಕೆ ಮಾತ್ರ ಬರೋ ವರ್ಗ ಇದೆ. ದಟ್ ಈಸ್ ನಮ್ಮ ಕ್ಯೂಟ್ ನಿಧಿ. ನಿಧಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಜಾಗ ಮಾಡ್ಕೊಂಡಿದ್ದಾರೆ. ನಿಧಿ ಅಳೋದನ್ನ ನೋಡಿ ಎಷ್ಟು ಜನ ಕಣ್ಣೀರು ಹಾಕಿದ್ದಾರೆ ಅಂದರೆ ಕೆಲವೊಂದು ಸೀಕ್ರೆಟ್ ಶಾರ್ಟ್ಸ್ ಕೂಡ ನಮಗೆ ಸಿಕ್ಕಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇವೆ. ಅದು ಎಲ್ಲೆಲ್ಲಿಂದ ತರ್ತಾರೋ, ಯಾವ ಖುಷಿಗೆ ತರ್ತಾರೋ ಗೊತ್ತಿಲ್ಲ, ಬಟ್ ದೇ ಆರ್ ಎಂಜಾಯಿಂಗ್ ವೆರಿ. ನಿಮ್ಮ ಜರ್ನಿನ ಅವರು ತಮ್ಮ ಜರ್ನಿ ಅನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಿಧಿ ಅಳೋದನ್ನ ನೋಡಿ ಇವಾಗ ಕಣ್ಣೀರು ಹಾಕ್ತಾ ಇದ್ದಾರೆ. ಆದರೆ ಅವರ ಕ್ಯೂಟ್ ತರ್ಲೆಗಳೇನು ಸೀರಿಯಲ್ನಲ್ಲಿ ಇತ್ತು, ಭವ್ಯಾನ ನಿಧಿಯಾಗಿ ನೋಡಿ ಅಷ್ಟು ಖುಷಿ ಪಟ್ಟಿದ್ದಾರೆ. ಸೊ ಫಸ್ಟ್ ಏನು ಹೇಳ್ತೀರಾ ಹೋಲ್ ಸೀರಿಯಲ್? ಅದೇ ಈ ಒಂದು ಪಾತ್ರ ನನಗೆ ಬಂದಾಗ ಸ್ವಲ್ಪ ನರ್ವಸ್ ಇತ್ತು ನನಗೆ ಹೇಗೆ ತೊಗೊಂಡೋಗ್ಬೋದು. ಯಾಕಂದರೆ ಈ ಪಾತ್ರ ನನಗೆ ಹೊಸದು, ಯಾವತ್ತೂ ನಾನು ಮಾಡಿಲ್ಲ ಈ ಥರದ್ದೊಂದು ಪಾತ್ರ. ಬಂದಾಗ ಒಂದಷ್ಟು ನನ್ನ ತಲೆಯಲ್ಲಿ ಒಂದಷ್ಟು ಕ್ವಶನ್ಸ್ ಇತ್ತು. ಬಟ್ ಚಾನಲ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ರಮೇಶ್ ಎಲ್ಲ ನಿನ್ನ ಕೈಲಿ ಆಗುತ್ತೆ ಅಂತ ಒಂದೊಂದು ಎಕ್ಸ್ಪ್ರೆಷನ್ನು ಅವರು ನನಗೆ ರಮೇಶ್ ಹೀಗೆ ಮಾಡಬೇಕು, ಇಲ್ಲೇ ಸ್ಮೈಲ್ ಬರಬೇಕು ಅಂತ ಹೇಳಿ ಅವ್ರು ನನಗೆ ಈ ಪಾತ್ರನ ತಲೆ ಕೂರಿಸಿದ್ದು. ಆ್ಯಂಡ್ ಈ ಪಾತ್ರದಲ್ಲಿ ನಾನು ಕಂಡುಕೊಂಡಿದ್ದೀನಿ. ಆ್ಯಂಡ್ ರಿಯಲ್ ಲೈಫಲ್ಲಿ ಆಗಿದ್ದೀವಿ, ಬಟ್ ಕ್ಯಾರೆಕ್ಟರ್ನ ಆ ರೀತಿ ತೊಗೊಂಡೋಗೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಈ ಪಾತ್ರದಲ್ಲಿ ನಾನು ತುಂಬ ಕಂಡ್ಕೊಂಡಿದ್ದೀನಿ. ಆ್ಯಂಡ್ ಮೊನ್ನೆ ಎಪಿಸೋಡ್ ನೋಡಿ ನನ್ನಮ್ಮ ಲಿಟ್ರಲಿ ಕಾಲ್ ಮಾಡಿ ಶೀಸ್ ಕ್ರೈ. ಕರ್ಣನ ಕಣ್ಣಲ್ಲಿ ನೀರು ಹಾಕ್ಸಿದ್ರಿ, ಅದು ನನ್ನ ಕೈಲಿ ನೋಡೋಕ್ಕಾಗಿಲ್ಲ. ನಮ್ರತನೂ ಮಾತಾಡಿದ್ರು. ಇದೆಲ್ಲ ಏನು ಆ್ಯಕ್ಟಿಂಗ್ ಅಂದರೆ ನಮ್ಮ ತಾಯಿಗೆ ಗೊತ್ತು ಇದೊಂದು ಆರ್ಟಿಸ್ಟ್ ಫೀಲ್ಡಲ್ಲಿ ಇದನ್ನು ಆ್ಯಕ್ಟಿಂಗ್ ಅಂತ, ಬಟ್ ನನ್ನ ತಾಯಿಗೆ ಅದನ್ನು ತೊಗೊಳಕ್ಕಾಗಿಲ್ಲ. ಬಟ್ ಇನ್ನು ಹೊರಗಿನ ಜನ ಅದನ್ನು ಯಾವ ರೀತಿ ರಿಸೀವ್ ಮಾಡಿದೆ ಅದೇ ಅಂದರೆ ನಿನಗೆ ತೊಗೊಳಕ್ಕಾಗಿಲ್ಲ ಅಂದರೆ ನಾವು ಹೊರಗಡೆ ಜನ ಯಾವ ರೀತಿ ತೊಗೊಂಡಿರ್ಬೋದು. ಆ್ಯಂಡ್ ಮೊನ್ನೆ ಒಂದು ಹುಡುಗಿ ಮೆಸೇಜ್ ಹಾಕಿಲ್ಲ ನನಗೆ, ನಿಮ್ಮ ಲೈಫಲ್ಲಿ ಏನಾಗಿದೆ ಸೇಮ್ ನನ್ನ ಲೈಫಲ್ಲೂ ನಾನು ನನ್ನ ಹುಡುಗನ ನರ್ಕೊಂಗೋಸ್ಕರ ತ್ಯಾಗ ಮಾಡಿದ್ದೀನಿ ಅಂತ. ನನಗೆ ಅಯ್ಯೋ ನನಗೊಂಥರ ಅದು ಹೆಂಗಾಯ್ತು ಅಂದರೆ ಓದೋದ್ಬೇಕಾದ್ರೆ ಪ್ಲೀಸ್ ಇದನ್ನು ಮೆಸೇಜ್ ಮಾಡಿದ್ದಾರೆ, ಬಟ್ ಅದನ್ನೆಲ್ಲೋ ನಾನು ಹಂಗೂ ಸ್ಕ್ರೀನ್ಶಾಟ್ ಹಿಡಿದು ಹಾಕೋಣ ಅಂದ್ಕೊಂಡೆ. ಬಟ್ ಅವ್ಳು ಲಾಸ್ಟಲ್ಲಿ ಇದನ್ನು ಪ್ಲೀಸ್ ಎಲ್ಲೋ ಹಾಕ್ಬೇಡಿ ಅಂತ ಹಾಕಿದ್ರು. ಲೈಕ್ ಓಕೆ ಶುಡ್ ರೆಸ್ಪೆಕ್ಟ್ ಅಂತ ಹೇಳಿ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿದ್ದಾರೆ. ಈ ಒಂದು ಪಾತ್ರ ಏನು 3 ಕ್ಯಾರೆಕ್ಟರ್ಸ್ ಇದ್ದಾರಲ್ಲ ಅವ್ರು ನಿಜ ಜೀವನನ ಕಂಡುಕೋತಾ ಇದ್ದಾರೆ ಅವರೆಲ್ಲರೂ.